ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬಟಾಟೆ ಹಾಕಿ ಗಸಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಮೊದಲಿಗೆ ಇಷ್ಟು ಬಟಾಣಿ ತಗೊಂಡಿದ್ದೆ. ಇದು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೇನೆ. 2 ಬಟಾಟೆ, 1 ಟೊಮೆಟೊ, 1 ಈರುಳ್ಳಿ. ಇದನ್ನು ಮೊದಲು ಬೇಯಿಸ್ಕೊಳ್ತೇನೆ. ಬಟಾಟೆ, ಟೊಮೆಟೊ ಮತ್ತು ನೀರುಳ್ಳಿಯನ್ನು ಫಸ್ಟ್ ಬೇಯಿಸಿ ಇಟ್ಕೊಳ್ತೇನೆ. ಇದನ್ನು ಕುಕ್ಕರಲ್ಲಿ ಸಪ್ರೇಟ್ ಬೇಯಿಸಿ ಇಟ್ಕೊಳ್ತೇನೆ. ಬಟಾಟೆಯನ್ನು ಈ ಥರ ಕುಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಟೊಮೆಟೊ ಸೇರಿಸ್ತೇನೆ. ಕರಿಬೇವಿನ ಸೊಪ್ಪು, ಅರಿಶಿನ. ಇದು ಬಟಾಣೆ 2 ಸೀಟಿ ಹೊಡೆಸಿದ್ದೇನೆ. ಬಂದ್ ಮಾಡ್ತೇನೆ. ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಬೇಯಲಿದು ಬಟಾಟೆ ಬೆಂದಿದೆ. ಬಟಾಣೆ ಸೇರಿಸ್ತೇನೆ. ಮಸಾಲೆ ಹುರಿಲಿಕ್ಕೆ ಒಣಮೆಣಸು ಇಷ್ಟು ತೊಗೊಂಡಿದ್ದೇನೆ. ಬ್ಯಾಡಗಿ ಮತ್ತು ಊರುಮೆಣಸು 5, ಕೊತ್ತಂಬರಿ ಬೀಜ ಇಷ್ಟು, 1 ಚಮಚ ಇದೆ. ಜೀರಿಗೆ ಇಷ್ಟು ತೊಗೊಂಡಿದ್ದೇನೆ. ಮೆಂತ್ಯ ಸ್ವಲ್ಪ, ಹುಣಸೆಹಣ್ಣು, ಕಾಯಿ ಹುರಿಯೋದು ಬೇಡ. ಇದನ್ನು ಹುರ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಒಣಮೆಣಸು, ಇದು ಸ್ವಲ್ಪ ಉಬ್ಬಿ ಬರಲಿ. ಆಗಿದೆ ಇದು. ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಮೆಂತ್ಯ ಹಾಕ್ತೇನೆ. ಆಗಿದೆ. ಹುಣಸೆಹಣ್ಣು ಸೇರಿಸ್ತೇನೆ. ನೈಸಾಗಿ ರುಬ್ಕೊಂಡು ಬರ್ತೇನೆ. ತೀರಾ ನೈಸಲ್ಲ. 3 ಎಸಳು ಬೆಳ್ಳುಳ್ಳಿ ಎಳೆ ಹಾಕ್ತೇನೆ. ಬಟಾಣೆ ಸೇರಿಸ್ತೇನೆ. ಬೆಂದಿದೆ ನೋಡಿ. ಮಸಾಲೆ ಈ ಥರ ರುಬ್ಬಿಟ್ಕೊಂಡಿದ್ದೆ. ತೀರಾ ನೈಸು ಅಲ್ಲ, ದೊರಗೂ ಅಲ್ಲ, ಈ ಥರ ಇದೆ ನೋಡಿ. ಇದಕ್ಕೆ ಸೇರಿಸ್ತೇನೆ ನೀರು ಸೇರಿಸ್ತೇನೆ. ಇಷ್ಟು ತೆಳು ಇದ್ದರೆ ಸಾಕು, ದಪ್ಪಗಾಗ್ತದೆ. ಕುದೀಲಿ ಇದು. ಬಟಾಣೆ ಮತ್ತು ಬಟಾಟೆ ಬೇಯಿಸುವಾಗ ಉಪ್ಪು ಹಾಕಿದ್ದೆ, ಆದರೆ ನೋಡುವಾಗ ಸ್ವಲ್ಪ ಕಡಿಮೆ ಅನಿಸ್ತು. ಸೇರಿಸ್ತೇನೆ ಉಪ್ಪು ಇಷ್ಟು. ಆಗಿದೆ ಇದು. ಬಂದ್ ಮಾಡ್ತೇನೆ. ಒಗ್ಗರಣೆಗಿಡುವ. 1 ಚಮಚ ತೆಂಗಿನೆಣ್ಣೆ ಇಟ್ಕೊಂಡಿದ್ದೆ. ಈಗ ಸಾಸಿವೆ ಸ್ವಲ್ಪ, ಒಣಮೆಣಸು, ಕರಿಬೇವಿನ ಸೊಪ್ಪು,
ಬಟಾಣೆ ಬಟಾಟೆ ಗಸಿ ರೆಡಿಯಾಗಿದೆ.